ದೇಶಾದ್ಯಂತ ಸ್ಕೀಮ್ ನೌಕರರಾದಂಥ ಬಿಸಿ ಊಟ, ಅಂಗನವಾಡಿ ಮತ್ತು ವಿವಿಧ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂಥ ನೌಕರರು ದೇಶಾದ್ಯಂತ ಕಪ್ಪು ದಿನಾಚರಣೆ ಹಚ್ಚೋದ್ರ ಮುಖಾಂತರ ಇವತ್ತು ಮುಷ್ಕರವನ್ನು ಮಾಡ್ತಾಯಿದ್ದಾರೆ. ಭಾಳ ಮುಖ್ಯವಾಗಿ ಧಾರವಾಡ ಜಿಲ್ಲೆಯಲ್ಲಿಯೂ ಕೂಡ ಇವತ್ತು ಬಿಸಿ ಊಟ ನೌಕರರು ದೊಡ್ಡ ಪ್ರಮಾಣದಲ್ಲಿ ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸ್ಕೀಮ್ ನೌಕರರಿಗೆ 7,000 ಅವರ ವೇತನ ಹೆಚ್ಚಳ ಮಾಡ್ತೇವೆ ಅಂತ ಭರವಸೆ ನೀಡಿತ್ತು. ಸರ್ಕಾರ ಬಂದು 3 ವರ್ಷ ಆದರೂ ಕೂಡ ಆ ಭರವಸೆಯನ್ನು ಈಡೇರಿಸಿಲ್ಲ. ಮತ್ತು ಬಿಸಿ ಊಟ ನೌಕರರನ್ನ ಕನಿಷ್ಠ ವೇತನ ಕಾಯ್ದೆಯಲ್ಲಿ ತೊಗೊಂಬರಬೇಕು. ಮತ್ತು ಇವತ್ತು ಶಾಲೆಗಳಲ್ಲಿ ಬೆಳಿಗ್ಗೆ ಅವರು 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಟ್ಟ ಶಾಲೆಗೆ ಎಲ್ಲ ಕೆಲಸಗಳನ್ನ ಅವರು ನಿರ್ವಹಿಸ್ತಾರೆ ಊಟ ನೀಡೋದ್ರ ಜೊತೆಗೆ. ಹೀಗಾಗಿ ಅವ್ರನ್ನ ಡಿ ನೌಕರರು ಅಂತಂದೇಳಿ ಪರಿಗಣಿಸಬೇಕು. ಮತ್ತು ಈ ಥರ ಹಲವಾರು ಬೇಡಿಕೆಗಳಿಗಾಗಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಬಿಸಿ ಊಟ ನೌಕರರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಮುಂದಾಗಬೇಕು ಅಂತಂದು ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮಹೇಶ್ ಪತ್ತಾಳ್. ಈಗ ಹೋದ ವರ್ಷ 7,000 ಕಾಂಗ್ರೆಸ್ ಸರ್ಕಾರದವರು 7,000 ಒಂದು ವೇತನವನ್ನು ಹೆಚ್ಚಳ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದರು ಸರ್. ಅದನ್ನು ಇಲ್ಲಿವರೆಗೂ ಆದರೂ ಯಾವುದೇ ರೀತಿಯಾದ ಒಂದು ಆದೇಶವೂ ಬರಲಿಲ್ಲ ಮತ್ತು ಒಂದು ಹೆಚ್ಚಳ ಆಗಿರ್ತಕ್ಕಂಥ ಒಂದು ಅನುದಾನವನ್ನು ನಮಗೆ ಬಿಡುಗಡೆ ಮಾಡಲಿಲ್ಲ. 60 ವರ್ಷ ಆಗಿರ್ತಕ್ಕಂಥವರಿಗೆ ಇಡಿಗಂಟನ್ನು ಕೊಡ್ತೀವಿ ಅಂತೇಳಿ ಅಂದು ಆದೇಶ ಮಾಡಿದ್ರು ಸರ್. ಕೆಲವು ಜನಕ್ಕೆ ಬಂದಿದೆ, ಇನ್ನು ಕೆಲವು ಜನಕ್ಕೆ ಬರ್ತಾ ಇಲ್ಲ. ಅದನ್ನು ಆದಷ್ಟು ಬೇಗನೆ ನಮಗೆ ಬಿಡುಗಡೆ ಮಾಡಬೇಕು. ಮತ್ತು ಕೆಲಸದ ಸ್ಥಳದಲ್ಲಿ ತುಂಬ ಕಿರುಕುಳ ಇದೆ ಸರ್. ನಮಗೆ ಅಡುಗೆ ಸಿಬ್ಬಂದಿಯವರಿಗೆ ಎಲ್ಲರೂ ಒಂದು ನಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ಕೊಳ್ಳಿಕ್ಕೆ ಹೋಗಬೇಕಾದ್ರೂ ಕೂಡ ಹೆಡ್ ಮಾಸ್ಟ್ರು ಧಮಕಿ ಹಾಕೋದು, ನೀವು ಹೋದರೆ ಕೆಲಸದಿಂದ ತೆಗಿತೀವಿ, ಹಂಗೆ ಹಿಂಗೆ ಅಂತ ಇಂಥವೆಲ್ಲ ಬೆದರಿಕೆ ಹಾಕಿ ನಮ್ಮನ್ನು ಶಾಲೆಯಲ್ಲೇ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಸರ್. ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಭದ್ರತೆ ಇಲ್ಲ. ನಮಗೆ ಭದ್ರತೆ ಬೇಕು, ಕಾಯಂ ಅನ್ನುವಂಥದ್ದು ಒಂದನ್ನು ಆದೇಶ ಮಾಡಬೇಕು ಸರ್. ನಮಗೆ ಶಾಲೆಯಲ್ಲಿ ಡಿ ಗ್ರೂಪ್ ನೌಕರರು ಇಲ್ಲದೇ ಇರೋದ್ರಿಂದ ಶಾಲೆ ಗಂಟೆ ಬಾರಿಸುವುದು, ಶಾಲಾ ಸ್ವಚ್ಛತೆ ಮಾಡೋದರಿಂದ, ಶೌಚಾಲಯ ಕ್ಲೀನ್ ಮಾಡೋದರಿಂದ ಹಿಡಿದು ಎಲ್ಲ ಕೆಲಸನೂ ನಮ್ಮ ಬಿಸಿ ಊಟ ನೌಕರರ ಕಡೆಯಿಂದಲೇ ಮಾಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಿಸಿ ಊಟ ನೌಕರರನ್ನ ಡಿ ಗ್ರೂಪ್ ನೌಕರರೆಂದು ಪರಿಗಣನೆ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಬಿಸಿ ಊಟ ನೌಕರರಿಗೆ ಕೆಲಸದ ಸ್ಥಳದಲ್ಲೇ ಮರಣ ಹೊಂದಿದರೆ 25,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸರ್. ಇದಿಷ್ಟು ಹೇಳಿ